ಎಲ್ಲಿ ಸಿಗುತ್ತೋ ಅದು ತೊಗೊಬರ್ಬೇಕು ಹಚ್ಚಬೇಕು. ಈಗ 1800 ರೂಪಾಯಿ ಸಿಲಿಂಡರ್ ಇದು 3000 ರೂಪಾಯಿ ಮಾಡ್ತಿದ್ದಾರೆ. ಬ್ಲ್ಯಾಕಲ್ಲಿ 3000 ರೂಪಾಯಿ 3000 ರೂಪಾಯಿ ಕೊಟ್ಟು ತರ್ಬೇಕು ಸರ್. ಈಗ ಕ್ಲೋಸ್ ಆಗೋದೇನು ಪ್ರಾಬ್ಲಮ್ ಇಲ್ಲ ಸರ್. ಈಗ ಲೇಬರ್ ಕ್ಲೋಸ್ ಆದರೆ ಮನೆಗೆ ಹೋಗ್ಬಿಡ್ತಾರೆ. ಅವರು ಊರಿಗೆ ಹೋಗ್ಬಿಟ್ರೆ ಬರೋದೇ ಕಷ್ಟ. ಅವ್ರಿಗೆ ಹುಡ್ಕೊಂಡು ನಾನು ಊರಿಗೆ ಹೋಗಿ ಕರ್ಕೊಂಬರ್ಬೇಕು ಸರ್. ಈಗ ಸಪ್ಲೈ ಆಗ್ತಾ ಇಲ್ಲ. ಈಗ ಸ್ಟಾಕ್ ಇಲ್ಲ, ಬಂದಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ ಎಲ್ಲ. ಹೌದು, ಈಗ ನಿನ್ನಿಂದ ಆಗ್ತಿದೆ, 2 ದಿವಸ ಆಯ್ತು. ಈಗ ಪೂರೈಕೆ ಆಗ್ತಾ ಇಲ್ಲ. ಈಗ ಸ್ಟಾಕ್ ಇಲ್ಲ ಹೇಳ್ತಾರೆ, ಕೇಳಿದ ಕೂಡಲೇ ಬಂದರೆ ಕೊಡ್ತೇವೆ, ಇಲ್ಲಾರೆ ಇಲ್ಲ ಅಂತ ಹೇಳ್ತಾರೆ. ಇದು ಡೈಲಿ ಕನ್ಫರ್ಮ್ ಮಾಡಿಕೊಂಡು ಇದು ಮಾಡ್ತೇವೆ. ನಮ್ಮತ್ತು ಸ್ಟಾಕ್ ಇಲ್ಲ, ನಮಗೆ ಕೊಟ್ಟರೆ ನಾವು ನಿಮ್ಗೆ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ ಅವರು. ಹಾಗೆ ಈಗ ನಮ್ಮ ಇದ್ದಷ್ಟು ದಿವಸ ಇದು ಮಾಡ್ತೇವೆ, ಇಲ್ಲರೇ ಇಲ್ಲ ಅಂತ ಹೇಳ್ತೇವೆ. ಮತ್ತೇನು ಮಾಡೋದು? ಒಂದೊಂದೇ ಬೇಡ. ಒಂದು ದಿನಕ್ಕೆ ಎಷ್ಟು ಹೋಗುತ್ತೆ ಸರ್? ನಮ್ಮೊಂದು 4-5 ಸಿಲಿಂಡರ್ ಹೋಗ್ಬೋದು ಅಲ್ಲಿ. ಹೌದು, ಈಗ ಅಡುಗೆಯನ್ನು ಲಿಮಿಟೆಡ್ ಇಲ್ಲ, ಲಿಮಿಟೆಡ್ ಮಾಡ್ತಿದ್ದೆವು. ಕೆಲವೆಲ್ಲ ಬಂದ್ ಮಾಡಿ ಕೆಲವೆಲ್ಲ ಮಾಡ್ತಿದ್ದೇವೆ. ಇದ್ದಷ್ಟು ಎಲ್ಲ ಹಿಂಗೆ ಆದರೆ ಎಷ್ಟು ದಿನ ಈಗ ದಿವಸ ಅವ್ರಿಗೆ ಸಪ್ಲೈ ಮಾಡಿದ್ರೆ ಬಂದೇ ಮಾಡೋದಾಗ್ತದೆ. ಮತ್ತು ಈಗ ನಿಮ್ಮ ಕಡೆ ಎಷ್ಟು ದಿನಕ್ಕೆ ಆಗೋಷ್ಟು ಗ್ಯಾಸ್ ಇವತ್ತೊಂದು ಸಿಲಿಂಡರ್ ಹಾಕ್ಬೋದು. ಹೇಗೆ ಸರ್? ನಾಳೆ ನೋಡೋದು ಬರ್ತಂದ್ರೆ ಕಾಯೋದು, ಬಂದಿಲ್ಲ ಅಂದರೆ ಇಲ್ಲ. ಹಾಗೆ ಹೇಗೆ ಸರ್ ಎಲ್ಲ ಕಾರ್ಮಿಕರು? ಹೌದು, ಏನು ಮಾಡೋದು? ಈಗ ಬಿಲ್ ಗ್ಯಾಸೇ ಕೊಡಲಿಲ್ಲ ಅಂದರೆ ನಾವು ಎಲ್ಲಿಂದ ತರೋದು? ಮತ್ತು ಈಗ ತುಂಬ ನಷ್ಟ ಹಾಗೆ ಏನು ಮಾಡೋದು? ಯಾರು ಕೇಳೋರು ಇದ್ದಾರೆ? ಎಲ್ಲಿ ಮಾಡೋರು? ಸತೀಶ್ ಅಂತ. ಹುಬ್ಬಳ್ಳಿಯ ಪ್ರತಿಷ್ಠಿತ ಮತ್ತು ಅತಿ ಜನಪ್ರಿಯವಾದಂಥ ಬಸವೇಶ್ವರ ಖಾನಾವಳಿಯಲ್ಲಿ ಇವತ್ತು ನಾನಿದ್ದೀನಿ. ಆ ಒಂದು ಹೋಟೆಲ್ನ ಮಾಲಕರನ್ನು ಮಾತಾಡಿಸೋ ಒಂದು ಪ್ರಯತ್ನ ಕೂಡ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಈಗ ಗ್ಯಾಸ್ ಇಲ್ಲ ಅಂದರೆ ನಾನು ನಾಳೆ ಕ್ಲೋಸ್ ಮಾಡ್ಬೇಕು ಸರ್. ಇವಾಗ ನಂಗೆ ಸಾಯಂಕಾಲ ಬರೋವರೆಗೂ ಅಷ್ಟೇ ಗ್ಯಾಸ್ ಇರೋದು. ಈಗ 4 ಗಂಟೆ ಆದರೆ ಮತ್ತೆ ನಾನು ಕ್ಲೋಸ್ ಮಾಡಬೇಕು. ಈ ಥರ ಯಾವಾಗ ಆಗಿಲ್ಲ ಸರ್. ಈ ಥರ ಯಾವಾಗ ಆಗಿಲ್ಲ. ನಮ್ಗೆ ಇದೇ ಫಸ್ಟ್ ಟೈಮ್. ಇವಾಗ ಈ ಬ್ರ್ಯಾಂಚ್ ಸ್ಟಾರ್ಟ್ ಮಾಡಿ ಒಂದು 3-4 ಇಯರ್ಸ್ ಆಯ್ತು ಸರ್. ಮತ್ತು ನಮ್ದು ಹಳೆ ಬ್ರ್ಯಾಂಚಸ್ ಇದೆ, ಬಸ್ ಸ್ಟ್ಯಾಂಡ್ ಹತ್ರ ಇದೆ, ಸರ್ಕಲ್ ಹತ್ರ ಇದೆ. ಎಲ್ಲ ನಿಮ್ಮ ಬ್ರಾಂಚ್ಗಳಲ್ಲಿ ಈಗ ಎಲ್ಲ ಬ್ರಾಂಚಲ್ಲೂ ಇದೇ ಸಮಸ್ಯೆ ಸರ್. ಗ್ಯಾಸ್ ಇಲ್ಲ, ಗ್ಯಾಸ್ ಇಲ್ಲ, ಗ್ಯಾಸ್ ಇಲ್ಲ. ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ? ಈಗ ಇದ್ದಿದ್ದು ಸ್ಟಾಕ್ ಅಷ್ಟೇ ಸರ್. ಈಗ ನಾಳೆ ಮತ್ತೆ ಡೌಟ್, ಮತ್ತೆ ಹುಡುಕ್ಬೇಕು ಸರ್. ಇವಾಗ ಸಾಯಂಕಾಲ ಹೋಗಿ ಮತ್ತೆ ಎಲ್ಲಾದರೂ ಗ್ಯಾಸ್ ಸಿಗುತ್ತೇನೆ ಅಂತ ಹುಡುಕ್ಬೇಕು ನಾವು. ಎಲ್ಲಿ ಸಿಗುತ್ತೋ ಅದು ತೊಗೊಬರ್ಬೇಕು ಹಚ್ಚಬೇಕು. ಈಗ 1800 ರೂಪಾಯಿ ಸಿಲಿಂಡರ್ ಇದು 3000 ರೂಪಾಯಿ ಮಾಡ್ತಿದ್ದಾರೆ. ಬ್ಲ್ಯಾಕಲ್ಲಿ 3000 ರೂಪಾಯಿ 3000 ರೂಪಾಯಿ ಕೊಟ್ಟು ತರ್ಬೇಕು ಸರ್. 3000 ರೂಪಾಯಿ ಕೊಟ್ಟು ತಂದು ನಾವು ಲೇಬರ್ ಕೊಟ್ಟು ಕರೆಂಟ್ ಬಿಲ್ ಕಟ್ಟಿ ನನ್ನ ಬಾಡಿಗೆ ಕಟ್ಟಿ ಅದೇ ಏನು ಯೂಸ್ ಇಲ್ಲ ಸರ್. ಸುಮ್ಮನೆ ಕ್ಲೋಸ್ ಮಾಡೋದೇ ಬೆಟರ್. ಈಗ ಕ್ಲೋಸ್ ಆಗೋದೇನು ಪ್ರಾಬ್ಲಮ್ ಇಲ್ಲ ಸರ್. ಈಗ ಲೇಬರ್ ಕ್ಲೋಸ್ ಆದರೆ ಮನೆಗೆ ಹೋಗ್ಬಿಡ್ತಾರೆ. ಅವರು ಊರಿಗೆ ಹೋಗ್ಬಿಟ್ರೆ ಬರೋದೇ ಕಷ್ಟ. ಅವ್ರಿಗೆ ಹುಡ್ಕೊಂಡು ನಾನು ಊರಿಗೆ ಹೋಗಿ ಕರ್ಕೊಂಬರ್ಬೇಕು ಸರ್. ಅವ್ರ ಊರಲ್ಲಿ ಸಮಸ್ಯೆ ಇದೆ ಅಂತ ಇಲ್ಲಿ ಬರ್ತಾರೆ, ಇಲ್ಲೇ ಸಮಸ್ಯೆ ಆದರೆ ಊರಿಗೆ ಹೋಗ್ತಾರೆ. ಇವನ್ನ ಸರ್ ಈ ಓನರ್ ಸಂಘಟಿಸಿಕೊಂಡು ಭಾಳ ಏನು ಮಾಡಿ ಸರ್, ಎಷ್ಟೋ ಕಾನವಾಳಿ ಬಂದಾಗ ಸರ್ ನಾವು ಹಂಗೆ ಭಾಳ ಸಮಸ್ಯೆ ಇದೆ ಸರ್. ಸಿಲಿಂಡ್ರಿಗೆ ಅಸೊಂದು ಭಾಳ ಹೆಚ್ಚು ಆಗಿಬಿಡುತ್ತೆ ಸರ್. ಅದು ನಿಮ್ಮ ಹೋಟೆಲ್ನಾಗ ಬಂದಾಗಲಿಕ್ಕೆ ಹ್ಞೂ ಸರ್, ನಾಳೆ ನಡೆದ್ರೆ ಬಂದಾಗುತ್ತೆ ಸರ್. ನಮ್ಮದು ಬಂದಾಗುತ್ತೆ ಸರ್. ಈ ಸಿಲಿಂಡ್ರನ್ನ ಪ್ರಾಬ್ಲಮ್ ಸರ್. ಅದು ಏನಂತಾರೆ ಸಿಲಿಂಡರ್ ಕೇಳಿದ್ರೆ? ಕೇಳಿ ಸರ ಇಲ್ಲ, ನಾವು ಸ್ಟ್ರೈಕ್ ಮಾಡಕ್ಕೆ ಬಂತೀವಿ, ನಾವು ಇನ್ನೊಂದು 15 ದಿನದಿಂದ ಮಾಡ್ತೀವಿ. ಇನ್ನು 15 ದಿನ ನಮ್ಮ ಕಾನೂನಿಗೆ ಬಂದಾಗ್ಬಿಡ್ತಾರೆ ಸರ್. ಸರ್ಕಾರದಿಂದ ಕ್ರಮ ತಗೋಬೇಕು ಸರ್. ಕ್ರಮ ತಗೋಬೇಕು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಕಲ್ಯಾಣ ಪೊಲೀಸ್ ಹೋಟೆಲ್ ಅಂತಾರೆ ಸರ್.